ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ವೀಕ್ಷಕರೇ, ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರ ವಿರೋಧದ ಚರ್ಚೆಗಳು ಜೋರಾಗಿ ನಡೀತಾ ಇದ್ದಾವೆ. ನಮ್ಮ ಜೊತೆಗೆ ಈಗ ಭೂಮಿಯನ್ನು ಕೊಡೋದಕ್ಕೆ ಒಪ್ಕೊಳ್ತಾ ಇರುವಂಥ ಅಥವಾ ಒಪ್ಕೊಂಡಿರುವಂಥ ರೈತ ಬಳಗ ಇದೆ. ಅವರನ್ನು ನಾನು ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ಕಾರ, ನಿಮ್ಮ ಹೆಸರೇನು, ಜೊತೆಗೆ ನಿಮ್ಮ ಭೂಮಿ ಎಷ್ಟಿದೆ ಇಲ್ಲಿ? ಇಲ್ಲಿ ನನ್ನ ಅಕ್ವೇಷನಲ್ಲಿ ನಮ್ಮದು ಒಂದು 35-40 ಎಕರೆ ಭೂಮಿ ಇದೆ ಸ್ವಾಮಿ. ನಾನು ವ್ಯವಸಾಯನೂ ಮಾಡ್ತೀನಿ, ಬಿಸ್ನೆಸ್ಸು ಮಾಡ್ತೀನಿ. ಮತ್ತು ವ್ಯವಸಾಯ ಮಾಡೋದ್ರಲ್ಲಿ ಎತ್ತದ ಕೈ, ಏನು ತೊಂದರೆ ಇಲ್ಲದಂಗೆ ವ್ಯವಸಾಯ ಮಾಡ್ತಾಯಿದ್ದೀನಿ. ಬಾಳೆ ಬೆಳಿತೀನಿ, ಕಬ್ಬು ಬೆಳಿತೀನಿ, ಕಬ್ಬು ಬೆಳೆದಿದ್ದೀನಿ, ಬಾಳೆ ಬೆಳೆದಿದ್ದೀನಿ, ಶ್ರೀಗಂಧ ಬೆಳೆದಿದ್ದೀನಿ. 6 ಎಕರೆ ಶ್ರೀಗಂಧ ಇದೆ, ತೆಂಗು ಇದೆ, ಅಡಿಕೆ ಇದೆ, ಎಲ್ಲ ಇದೆ. ಬಂದು ಬೇಕಾದ್ರೆ ನಮ್ಮ ತೋಟದಲ್ಲಿ ನೋಡಿ. ಇಲ್ಲಿ ಇಷ್ಟೊಂದು ಬೆಳೆ ಬೆಳೀತಾ ಇದ್ದೀರಿ. ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ಇದು ಬರಡು ಭೂಮಿ ಅಂತ ಹೇಳಿ. ಬರಡು ಭೂಮಿ ಅಲ್ಲ, ವ್ಯವಸಾಯದಲ್ಲಿ MS ಬೆಲೆ ಸಿಗದಿರೋದೇ ಕಾರಣ. ಇದಕ್ಕೆಲ್ಲ ಕಾರಣ ನಾವೇನು ಆದಾಯ ಆಗಲಿಲ್ಲ, ಇದೆಲ್ಲ ಬೆಳೀತಾ ಇದ್ರಿಂದ ಆದಾಯ ಆಗಲಿಲ್ಲ, ಲಾಸು. ನಾವು ಇಲ್ಲಿ ಬೆಂಗಳೂರು ಸುತ್ತ ಇರೋರು ಏನು ಬೆಳೆದ್ರೂ ಆದಾಯ ಮಾಡೋಕ್ಕಾಗಲ್ಲ. ಯಾಕೆಂದರೆ ಕೂಲಿ ಆಳು ಸಿಗಲ್ಲ, ಮತ್ತು ಕೂಲಿ ರೇಟ್ ಜಾಸ್ತಿ, ವ್ಯವಸಾಯದ ಖರ್ಚು ಜಾಸ್ತಿ. ನೋಡಿ, ಇವತ್ತು ಇಂಥ ಕಮರ್ಷಿಯಲ್ ಭೂಮಿಲಿ ನಾವು ವ್ಯವಸಾಯ ಮಾಡ್ಕೊಂಡು 2 ರೂಪಾಯಿಂದ ವ್ಯವಸಾಯ ಮಾಡ್ಕೊಂಡು ಕೂತ್ಕೊಂಡ್ರೆ ನಮ್ಮ ಮಕ್ಕಳು ಉದ್ಧಾರ ಆಗೋದು ಯಾವಾಗ? ನಾವು ಅಭಿವೃದ್ಧಿ ಕಡೆ ಹೋಗ್ಬೇಕು. ನೋಡಿ, ನಿಮ್ಮ ಮಾಧ್ಯಮನೇ ಲೆಕ್ಕ ಹಾಕ್ಕೊಳ್ಳಿ. ಒಂದು ರೇಡಿಯೋ ಇತ್ತು ಒಂದು 10-20 ವರ್ಷದ ಮುಂದೆ, ಇವತ್ತೆಷ್ಟು ಮಾಧ್ಯಮಗಳಿವೆ. ಹಂಗೆ ನಮ್ಮ ರೈತಾಪಿ ಜೀವನನೂ ಮುಂದೆ ಬರೋದು ಬೇಡವಾ? ನಾವು ಅಲ್ಲ, ಈಗ ನೀವು 35-40 ಎಕರೆ ಇಟ್ಕೊಂಡವ್ರು ಕೊಡ್ತೀರಪ್ಪ, 1 ಎಕರೆ 2 ಎಕರೆ ಇದ್ದವ್ರ ಪರಿಸ್ಥಿತಿ ಏನು? ಆ ವಿಚಾರದಲ್ಲೂ ಹೇಳ್ತೀನಿ. ನಮ್ಮ ಸಂಬಂಧಿಕರೆಲ್ಲ 2 ಎಕರೆ 3 ಎಕರೆ ಇಟ್ಕೊಂಡವ್ರು ಸದ್ಯಕ್ಕೆ ಹಣ ಆಗೋಗ್ಲಿ ಅಂತ ನಮ್ಗೆ ಹಿಂಸೆ ಬೀಳ್ತಾವೆ, ದುಂಬಾಲು ಬೀಳ್ತಾವ್ರೆ. ಅದೇನಿಲ್ಲ, ಅಲ್ಲಿ ರಾಜಕೀಯ ಪ್ರೇರಿತ ಬಿಟ್ಟರೆ ಇನ್ನು ಬೇರೆ ಏನೂ ಇಲ್ಲ. ಇದು ರಾಜಕೀಯ ಪ್ರೇರಿತನೇ ಇವಾಗ ಶುರುವಾಗಿರೋದು. ಇವಾಗ ಕುಮಾರಸ್ವಾಮಿ ಅವರು 2006ರಲ್ಲಿ ಮಾಡಿದಂಥ ಇದು ಪ್ರಾಜೆಕ್ಟು ಅವ್ರ ಕನಸನ್ನು ಕೂಸು ಅಂತಲೇ ಅವರೇ ಹೇಳಿದ್ದು. 40% ಜಾಗ ಕೊಟ್ಟರು ಅವರೇನೆ. ಮತ್ತು 22 ಲಕ್ಷ ಫಿಕ್ಸ್ ಮಾಡಿದ್ರು, 40% ಅಭಿವೃದ್ಧಿ ಜಾಗ ಕೊಡ್ತೀವಿ ಅಂತ ಹೇಳಿದರು. ಎಲ್ಲ ಮಾಡಿದರು. DLFನಿಂದ 400 ಕೋಟಿ ದುಡ್ಡು ಕಟ್ಸ್ಕೊಂಡಿದ್ರು. ಎಲ್ಲ ಮಾಡಿ ಎಲ್ಲ ಸರ್ಕಾರಗಳು ಇದ್ರ ಮೇಲೆ ಬಂದಂಥ ಸರ್ಕಾರಗಳು ಎಲ್ಲ ಸರ್ಕಾರಗಳು ಪ್ರೋಸೆಸ್ ಮಾಡ್ಕೊಂಡೇ ಬಂದವೆ. ಈ ಅಭಿವೃದ್ಧಿ ಏನು ಈ ಟೌನ್ಶಿಪ್ನ ಕೈ ಬಿಡ್ದಿರಾ, ಇದನ್ನೆಲ್ಲ ರೆಡ್ ಝೋನ್ ಮಾಡಿಕೊಂಡು ಇದನ್ನು ಯಾವ ರೀತಿ ಮಾಡಬೇಕು ಅಂದ್ಕೊಂಡೆ ಬಂದವೆ. 2018ರಲ್ಲಿ ತಿರ್ಗಾ ಚೀಫ್ ಮಿನಿಸ್ಟರ್ ಆದಾಗ ನಾವು ಕೂಡ ಕುಮಾರಣ್ಣ ಅವ್ರನ್ನ ಕೇಳಿದ್ವಿ. ಇದೇ ಕಂಚಿನಹಳ್ಳಿ ಗೇಟಲ್ಲಿ ಕುಂಡು ನಿಲ್ಲಿಸಿ ಕೇಳಿದ್ದೀವಿ. ಆರೊಳಗೆ ಹೋಗ್ತಾಯಿದ್ರು. ಇಲ್ಲ ಕಣೋ, ಅದು ಮಾಡೋಣ, ಕನ್ಸನ್ನು ಕೂಸು, ಇದು ಮಾಡೋಣ ಅಂತ ಅಂದರು. ಇದೇನು ಬಿಟ್ಟಿರಲಿಲ್ಲ ಅವರು. ಇವಾಗ ಸುಮ್ಮನೆ ಜನಗಳು ದಾರಿ ತಪ್ಪಿಸೋ ಕೆಲಸ ಮಾತಾಡಬಾರ್ದು. ಏನಾರು ಅಕಸ್ಮಾತ್ ಇನ್ನೂ ಹೆಚ್ಚಿಗೆ ಕೊಡಿಸ್ತೀನಿ ಅಂತ ಅಂದ್ಬಿಟ್ಟು ಏನಾರು ಕೂತ್ಕೊಂಡು ಸರ್ಕಾರದಲ್ಲಿ ಮಾತಾಡಿ ಇನ್ನೂ ಹೆಚ್ಚಿಗೆ ಕೊಡ್ಸೋದು ನಮಗಿನ್ನ ಸಂತೋಷ. ಈಗ ಸಾಕಷ್ಟು ಜನ ರೈತರನ್ನ ಮಾತಾಡಿಸಿದ್ವಿ ನಾವು. ಅದರಲ್ಲಿ ಹೇಳ್ತಾ ಇದ್ದಾರೆ ನಮ್ದು ಇರೋದೇ 1 ಎಕರೆ 2 ಎಕರೆ, ಸೊ 35-40 ಎಕರೆ ಇದ್ದವರೆಲ್ಲ ಸೇಲ್ ಮಾಡೋಕ್ಕೆ ಒಪ್ಕೊಂಡಿದ್ದಾರೆ. ನಾವು ಪೂರ್ವಜರಿಂದ ಬಂದಿರುವಂಥ ಭೂಮಿ ನಾವು ಯಾಕೆ ಕೊಡಬೇಕು? ಅವರು 1 ಎಕರೆ 2 ಎಕರೆ ಹೆಂಗೆ ಮಾಡಿಕೊಂಡವ್ರೆ ಅಂತಂದರೆ, ಅವರು ಯಾರು 1 ಎಕರೆ 2 ಎಕರೆ ಅಲ್ಲ, ಅವರು 10 ಎಕರೆ 20 ಎಕರೆ ಇದ್ದವ್ರೆ. ಪಾಪ ಈ ರೆಡ್ ಝೋನ್ ಆಗಿಬಿಟ್ಟು 20 ವರ್ಷದಿಂದ ಅರ್ಧ ಎಕರೆ 1 ಎಕರೆ ಎಲ್ಲ ಪಾಪ ಮಾರ್ಕೊಂಡು ಕಡಿಮೆ ಆಗಿಬಿಟ್ಟದೆ. ಯಾರ್ದು 2 ಎಕರೆ 1 ಎಕರೆ ಅಲ್ಲ, ಎಲ್ಲರದು 10 ಎಕರೆ ಜಮೀನ್ದಾರರೆ ಎಲ್ಲ ಅಲ್ಲಿ ಬಲವಾದ ರೈತ ಇದ್ದವರು. ಇವಾಗ ಕೊನೆ ಹಂತಕ್ಕೆ ಬಂದ್ಬಿಟ್ಟಿದ್ದೀವಿ ನಾವು. ಇನ್ನೊಂದಷ್ಟು ಇದ್ದರೆ ನಾವು ಕೊನೆ ಹಂತಕ್ಕೆ ಬರ್ತೀವಿ. ಯಾಕೆಂದರೆ ಇಲ್ಲಿ ನಡತೆ ಹಂಗಿರೋದು. ಇವತ್ತು ನೋಡಿ, ನಿಮಗೆ ಒಂದೇ ಒಂದು ವ್ಯವಸಾಯ ಉದಾಹರಣೆ ಹೇಳ್ತೀನಿ. ಒಂದು ತರಕಾರಿ ಎಲ್ಲೋ ರಾಮನಗರದಿಂದ ಆಚೆ ಬೆಳೆದ್ರೂ ಅದೇ ರೇಟು, ಇಂಥ ಕಮರ್ಷಿಯಲ್ ಭೂಮಿ ಬೆಳೆದ್ರು ಅದೇ ರೇಟು. ವ್ಯವಸಾಯ ಮಾಡೋಕ್ಕಿಂತ ಭೂಮಿ ಮಸ್ತುಗದೆ, ಮಾಡೋಣ, ಏನು ತೊಂದರೆ ಇಲ್ಲ. ವ್ಯವಸಾಯದಿಂದ ಏನು ನಾವು ಯಾರೂ ಉದ್ಧಾರ ಆಗೋಕ್ಕೆ ಸಾಧ್ಯ ಇಲ್ಲ. ರೈತನ ಬೆನ್ನೆಲುಬು ಅಂತ ಹೇಳ್ತಾರೆ ಅಷ್ಟೇ ಎಲ್ಲ ಸರ್ಕಾರದವರು, ಎಲ್ಲ ಲೀಡ್ರುಗಳು. ರೈತನ ಯಾರು ಉದ್ಧಾರ ಮಾಡೋರು ಯಾರೂ ಇಲ್ಲ. ಸುಮ್ಮನೆ ಇವಾಗ ರಾಜಕೀಯ ಪ್ರೇರಿತ ಅಷ್ಟೇ. ಕುಂತ್ಕೊಂಡು ಬೇಕಾದ್ರೆ ಮಾತಾಡ್ಬಿಟ್ಟು ಇಲ್ಲ ಇದಾಗಲ್ಲ, ಅವ್ರು ಇನ್ನೂ 75% ಕೊಡೋಂಗೆ ಆಗಲಿ, ಇನ್ನೂ ಒಂದು ಕೋಟಿ ಹೆಚ್ಚಾಗಿ ಕೊಡ್ಸೋಕ್ಕೆ ಕೂತ್ಕೊಬೇಕಾದ್ರೆ ಮಾತಾಡಿ ಕೊಡಿಸ್ಕೊಟ್ರೆ ಇನ್ನೂ ಸಂತೋಷ. ಸರ್ ಏನು ಹೇಳ್ತೀರಿ ನೀವು? ಸರ್, ನಾನು ಕೆಂಪೈನಪಾಳ್ಯದಲ್ಲಿ ಆಗಲೇ ನಾವು ನೋಟಿಸ್ ಎಲ್ಲ ತಗೊಂಡು 95% ರೈತರುಗಳೆಲ್ಲ ಒಕ್ಕರ್ಲದಿಂದ ಒಪ್ಪಿಗೆ ಕೊಟ್ಟಿದ್ದೀವಿ. ನಾನು ನನ್ನ ವೈಯಕ್ತಿಕ ಹೇಳಬೇಕು ಏನಪ್ಪ ಅಂದರೆ, ನಮಗೆ ಸಿಟಿ ನೋಡಬೇಕು ಅನ್ನೋದು ಹಂಬಲ ಅದು ಕಾಣಿಸ್ತಾ ಇದೆ. ಅನ್ನೂರವರೆಗೆ ವ್ಯವಸಾಯ ಮಾಡಬೇಕು ಅಂತ ಹಂಬಲ ಕಾಣಿಸ್ತದೆ. ಯಾಕಂದರೆ ಮಾಧ್ಯಮ ಫುಲ್ ಫಾಸ್ಟ್ ಇರೋದ್ರಿಂದ ನಮಗೆ ಇಲ್ಲ ಅನ್ನೂರಿಗೂ ಹೋಗೋಕ್ಕಾಗಲ್ಲ, ಇಲ್ಲ ಬೆಂಗಳೂರಿಗೂ ಬಂದು ಜೀವನ ಮಾಡೋಕ್ಕಾಗಲ್ಲ. ಆ ಪರಿಸ್ಥಿತಿ ಒದಬಿಟ್ಟಿದೆ. ಅಲ್ಲೋಲ ಕಲ್ಲೋಲ. ನಮ್ಮ ಸ್ನೇಹಿತರು ಸಿದ್ದರಾಜ್ ಅವರು ಹೇಳ್ದಂಗೆ ಅನ್ನೂರಲ್ಲಿ ಬೆಳೆದಿದ್ದ ಬೆಳೆನೂ 2 ರೂಪಾಯಿ. ಬಿಡದಿ ಹತ್ತಿರದಲ್ಲಿ ಟೊಯೋಟಾ ಇಂಡಸ್ಟ್ರಿಯಲ್ಲು, ವಂಡ್ರಲಾ ಇವೆಲ್ಲ ಇರೋದ್ರಿಂದನೂ 2 ರೂಪಾಯಿ. ಖರ್ಚು ಜಾಸ್ತಿ, ವ್ಯವಸಾಯದಲ್ಲಿ ಕಮ್ಮಿ.
ಇವತ್ತು ಪ್ರತಿಯೊಂದು ಮಕ್ಕಳು ತಮ್ಮ ಮಾಧ್ಯಮ ಮಿತ್ರರಲ್ಲಿ ವಿನಂತಿ ಮಾಡ್ಕೊಳ್ಳೋದು ಏನಂದರೆ ತಮ್ಮಲ್ಲಿ ಈ ಪೊಲಿಟಿಷಿಯನ್ ಬೇಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ಎಲ್ಲರೂ ನಾನು ಅಂತ ಮಾತಾಡ್ತಾರಲ್ಲ, ಯಾರನ್ನ ಅವ್ರ ಮಕ್ಕಳನ್ನ ಸರ್ಕಾರಿ ಪಾಠ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿಸ್ತಾ ಇದ್ದಾರಾ? ಅದನ್ನು ನೋಡಿ ನಮ್ಮಂತೆ ಮಧ್ಯಮ ವರ್ಗದವ್ರು ಏನು ಮಾಡ್ತಾ ಇದ್ದೀವಿ, ಆ ಅಮ್ಲಕ್ಕೆ ಹೋಗಿದ್ದೀವಿ. ಅಮ್ಲಕ್ಕೆ ಹೋಗೋದು 2 ವರ್ಷಕ್ಕೆ ಅರ್ಧ ಎಕರೆ ಮಾರೋದು. ಆ ಅರ್ಧ ಎಕರೆ ಬಂಡವಾಳ ಸಾಯಿಗಳು ಏನು ಮಾಡ್ತಾರೆ ಅಂದರೆ ಬಂದು 1 ಕೋಟಿ ಬಾಳೋದನ್ನು 25 ಲಕ್ಷಕ್ಕೆ ಕೇಳ್ತಾರೆ. ವಿಧಿ ಇಲ್ಲ, ಕೊಡಲೇಬೇಕು. ಈ ಮನಸ್ಥಿತಿ ಒಳಪಟ್ಬಿಟ್ಟಿರೋದ್ರಿಂದ ಸಾಕು, ನಮ್ಮ ಇದಕ್ಕೇ ನಮ್ಮ ಮಕ್ಕಳು ಭವಿಷ್ಯ ಮಾಡಿ. ಯಾಕಂದರೆ 50-50 ರೇಷಿಯೋ ಕೊಡ್ತಾ ಇರೋದ್ರಿಂದ ನಮ್ಮೆಲ್ಲರಿಗೂ ಒಪ್ಪಿಗೆ ಇದೆ. ಅಶೋಕ್ ಅವರಾಗಿರ್ಬೋದು, ಕುಮಾರಣ್ಣವರಾಗಿರ್ಬೋದು, ಸರ್ಕಾರ ಜೊತೆಲಿ ಕೈ ಜೋಡಿಸಿ ಬೃಹತ್ ಬೆಂಗಳೂರು ಬೆಳೀತಾ ಇರೋದ್ರಿಂದ ಇಲ್ಲ ರೀ ನೀವು ಇದು ಮಾಡಿ ಅದು ಮಾಡಿ ಅಂತ ಸಲಹೆ ಕೊಟ್ಕೊಂಡು ಮಾಡಿದ್ರೆ ಒಳ್ಳೆಯದು ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಫಲವತ್ತಾದ ಭೂಮಿ ಇದು, ಸಾಕಷ್ಟು ಬೆಳೆ ಬೆಳೀತಾರೆ. ಆದರೂ ಕೂಡ ಯಾಕೆ ನಮ್ಮ ಭೂಮಿ ಮೇಲೆ ಇವರ ಕಣ್ಣು? ನಿಮಗೇನಾದ್ರು ಟೌನ್ಶಿಪ್ ಮಾಡಬೇಕು, ಅಭಿವೃದ್ಧಿ ಮಾಡಬೇಕು, ಕಂಪನಿಗಳನ್ನು ತರಬೇಕು ಅಂತ ಅಂದರೆ ಹೋಗಿ ಸಾಕಷ್ಟು ಎಕರೆ ಭೂಮಿಗಳು ಉತ್ತರ ಕರ್ನಾಟಕ ಭಾಗದಲ್ಲಿ ಸಿಗ್ತವೆ, ಬೇರೆ ಬೇರೆ ಭಾಗಗಳಲ್ಲಿ ಸಿಗ್ತವೆ ಅನ್ನೋದು ಒಂದಿಷ್ಟು ರೈತರ ವಾದ. ಸರ್, ಈಗ ನಮಗೆ ಕರೆಂಟ್ ಎಷ್ಟು ಮುಖ್ಯ ಅನ್ನೋದು ತಮಗೆಲ್ಲ ಗೊತ್ತಿರೋದೆ. ನಾವು ಟಿ ವಿ ನೋಡಬೇಕು, ಲೈಟ್ ಉರಿಸ್ಬೇಕು, ಫ್ರಿಡ್ಜ್ ಓಡಿಸ್ಬೇಕು, ಪ್ರತಿಯೊಂದು ಕರೆಂಟ್ ಮೇಲೆ ಅವಲಂಬನೆ ಆಗಿದೆ ಪ್ರತಿಯೊಬ್ಬ ಮಾನವ. ಲಿಂಗನಮಕ್ಕಿ ಜಲಾಶಯದಿಂದ ಎಷ್ಟು ಎಕರೆ ರೈತನ ಜಮೀನು ಅದು ಬಂದಿದೆ ಕರೆಂಟು ನಾವು ಉಪಯೋಗಿಸ್ಕೊಳ್ಳೋಕ್ಕೆ. ಅಂದರೆ ರೈತ ಆಗಿದ್ರೂ ಸಹ ಒಂದು ಕಳ್ಕೋಬೇಕು, ಒಂದು ಪಡ್ಕೋಬೇಕು. ನಮ್ಮ ಬಿಡದಿಲಿ ಟೊಯೋಟಾ ಇಂಡಸ್ಟ್ರಿಯಲ್ಲಿ ಬಂದಿರೋದ್ರಿಂದ ಇವತ್ತು ವಿಶ್ವಸಂಸ್ಥೆಯಲ್ಲೇ ನಮ್ಮ ಬಿಡದಿನ ಗುರುತಿಸ್ತದೆ. ಅಲ್ಲಿ ನಮ್ಮ ರೈತರಲ್ವಾ, ಅಬ್ಬನಕುಪ್ಪೆ, ರುಸ್ಬಾತಿಪುರದವರು, ಇಟ್ಮಂಡಿನವರಲ್ಲ, ಅವ್ರು ನಿಜವಾದ ರೈತ ಅಲ್ವಾ? ಅಂದರೆ ಕೆಲವು ಪುಣ್ಯಾತ್ಮ ರೈತರುಗಳು ಹೋರಾಟ ಮಾಡ್ತಾ ಇರೋದ್ರಲ್ಲಿ ನನಗೆ ಏನೂ ಇಲ್ಲ. ಕೆಲವರು, ನಾನು ಒಬ್ಬ ಕಮಿಷನ್ ದಳ್ಳಾಳಿ, ಆ ಶಾಲ ಹಾಕೊಂಡ ರೈತನ ಸಾಲಿಗೆ ಅಗೌರವ ತರ್ತಾವ್ರಲ್ಲ, ಅದು ನಮ್ಮ ಮನಸ್ಸಿಗೆ ಖೇದ ಉಂಟಾಗ್ತದೆ. ನಿಜವಾದ ರೈತರು ಅವರೇ ಅಲ್ಲಿದ್ದಾರೆ. ಸ್ವಾಮಿ, ನಾನು ನೇಗಿಲು ಕಟ್ಟಕ್ಕೆ ಬರಲ್ಲ, ಟ್ಯಾಕ್ಟ್ರಿಲಿ ಉಳ್ತೀನಿ. ನಮ್ಮ ತಂದೆಯವರು ಮರನೇಗಿಲು ಕಟ್ಟಿದ್ದಾರೆ. ನಿನ್ನೆ ಒಬ್ಬರು ಮೇಡಮ್ನವ್ರು ಬರ್ತಾರೆ ಬೆಂಗಳೂರಿಂದ, ಇವತ್ತು ಬೆಳಗ್ಗೆ ಏನೋ ಮಾಧ್ಯಮದಲ್ಲಿ ನೋಡ್ಪಟ್ಟೆ, ಜಾನ್ವಿ ಮೇಡಮ್ ಅಂತ. ಅವ್ರಿಗೆ ಬಿಗ್ ಬಾಸಿಂದ ಆಚೆಗೆ ಎಲ್ಲಿ ಹೋಗ್ಬೇಕು ಅನ್ನೋದು ರೋಡ್ ಗೊತ್ತಿರಲಿಲ್ಲ. ಇವತ್ತು ಬೈರ್ಮಳದ ಬಂದು ಶಾಲೆ ಹಾಕ್ಕೊಂಡು ನಾನು ರೈತರ ಪರವಾಗಿದ್ದೀನಿ. ಅದಕ್ಕೊಂದು ಮೌಲ್ಯ ಬೇಡವ್ರ ಅಲ್ವ ಸ್ವಾಮಿ? ಮೌಲ್ಯ ಇದ್ರೇ ತಾನೆ. ದಯವಿಟ್ಟು ಮನವಿ ಮಾಡ್ಕೊಳ್ಳೋದೇನೆಂದರೆ, ತಮ್ಮ ಮಾಧ್ಯಮದಿಂದ ಅರಸಬೋತಿ ಕೆನಲ್ಲು ನೀವು ಸಂಜೆ 6ರಿಂದ 9 ಗಂಟೆ ಗಂಟ ಅಲ್ಲಿ ಬಂದು ನಮ್ಮ ಅಶೋಕಣ್ಣ ಆಗಲಿ, ವಿಜೇಂದ್ರಣ್ಣ ಆಗಲಿ, ಯಾರೇ ಅಲ್ಲಿ ಆ ಚಾನಲ್ ಮೇಲೆ ಕೆರೆತವು 2 ಅವರ್ಸು ನಿಂತಿದ್ದು ಓದುವಾಗ ಇದು ಫಲವತ್ತತೆ ಇಲ್ವಾ? ಈಗ ಇನ್ನೊಂದು ಕಡೆ ತಾವು ಹೇಳಿದ್ರಿ, ರಾಯಚೂರು ಅಲ್ಲಿ ಇಂಡಸ್ಟ್ರಿಯಲ್ ಬರಡು ಭೂಮಿ ಇದೆ ಅಂತ. ಬರಡು ಭೂಮಿ ಇದೆ, ಅವಶ್ಯಕತೆ ಇರೋದು ಬೆಂಗಳೂರಿಗೆ ಮೆಟೀರಿಯಲ್ಲು. ನಿಮ್ಮ ಕುಷ್ಟಗಿಯಿಂದ ಬೆಂಗಳೂರು ಬರ್ಬೇಕಾದ್ರೆ ಕಾಸ್ಟು ಎಷ್ಟಾಗ್ಬೋದು? ಈಗ ನೈಸ್ ರೋಡ್ ಬಂದಿರೋದಕ್ಕೆ ಟ್ರಾಫಿಕ್ ಕಮ್ಮಿ, ಎಕ್ಸ್ಪ್ರೆಸ್ ಹೈವೇ ಆಗಿರೋದಕ್ಕೆ ಟ್ರಾಫಿಕ್ ಕಮ್ಮಿ. ಹಂಗಾರೆ ಎಕ್ಸ್ಪ್ರೆಸ್ ಹೈವೇ ಕೊಟ್ಟಂತಾರೆ ರೈತರಲ್ವಾ? ಈ ಕನಕಪುರದ ಕಡೆ ಆ ಥರ ಜಾಗ ಇಲ್ವಾ? ಹಾಂ, ಕನಕಪುರದ ಕಡೆ ಇದೆ, ಬಟ್ ಇದು ಮಾಡ್ಬಿಟ್ಟೋಗಿದ್ದಾರು ನಮ್ಮಣ್ಣ, ನಮ್ಮ ಕುಮಾರಣ್ಣ. ಇಷ್ಟೆಲ್ಲ ವಿರೋಧ ವ್ಯಕ್ತವಾಗ್ತಾ ಇದೆಯಲ್ಲ ರೈತರಿಂದ. ಸರ್, ಅಲ್ಲಿ ವಿರೋಧ ಏನೂ ಇಲ್ಲ. ಮುಂಚೂಣಿಯಲ್ಲಿರ್ತಕ್ಕಂಥ ನನ್ನಂಥ ಕೆಲವರು ಅದನ್ನು ಸೃಷ್ಟಿ ಮಾಡಿ ಈ ಥರ ಬಿಂಬಿಸ್ತಾ ಇದ್ದಾರೆ. ವಿರೋಧ ಇಲ್ಲ ಅಲ್ಲಿ. ಈಗ ಅವ್ರನ್ನ ಕೇಳಿದಾಗಲೂ ಕೂಡ ಇದೇ ರೀತಿಯಾಗಿ ಹೇಳ್ತಾರೆ. ಡಿ ಕೆ ಶಿವಕುಮಾರ್ ಅವರು 80% ರೈತರು ಒಪ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಬಟ್ 80% ಅದು ಇದು ಇಲ್ಲ. ಕೆಲವೊಂದಿಷ್ಟು ಜನ ಈ ಸ್ವಲ್ಪ ಜಾಸ್ತಿ ಎಕರೆ ಇದ್ದ ಭೂಮಿ ಇದ್ದವರು ಮಾತ್ರ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂತ ಅವ್ರು ಹೇಳ್ತಿದ್ದಾರೆ. ಈಗ ಸರ್, ನೀವು ಹೇಳ್ದಂಗೆ ಅರ್ಧ ಎಕರೆ 15 ಗುಂಟೆ ಅಥವಾ ಇನ್ನೊಬ್ಬರು ಜಮೀನು ಮೇಲೆ ಅವಲಂಬನೆ ಆಗಿರ್ತಕ್ಕಂಥ ಒಬ್ಬ ಬಡವ ರೈತನಿಗೆ ಸರ್ಕಾರಕ್ಕೆ ಕುಮಾರಣ್ಣನು, ವಿಜೇಂದ್ರಣ್ಣನು, ನಮ್ಮ ಅಶೋಕಣ್ಣನು, ರೀ ಅವ್ರು ಕೆಟ್ಟೋಗ್ತಾ ಇದ್ದಾರೆ, ಕೊಡಿ ಅವರಿಗೆ ಇನ್ನೂ ಉನ್ನತವಾದ ಒಂದು ಸೌಲಭ್ಯ ಒದಗಿಸ್ಕೊಡಿ ಅಂತ ಹೋರಾಟ ಮಾಡಿದ್ರೆ ಅರ್ಥ ಇರ್ತದೆ ವಿನಃ ಅದು ಅವ್ರು ಮಾಡ್ತಾವ್ರೆ ಇವ್ರು ಮಾಡ್ತಾವ್ರೆ ಅಂತ ನಮ್ಮನ್ನೆಲ್ಲ ಕ್ರಮಗಳಿಗೆ ಯಾಕೆ ಮಾಡ್ಬೇಕು ಸರ್? ಈ ರಾಜಕೀಯ ವ್ಯಕ್ತಿಗಳು ನಮ್ಮನ್ನ ಮೂಕ್ರಾಗಿ ಯಾಕೆ ಮಾಡ್ತಾರೆ? ಈ ಕುಮಾರಣ್ಣ ಮಂಡ್ಯದಲ್ಲಿ ಇಂಡಸ್ಟ್ರಿಯಲ್ ತತ್ತೀನಿ ಅಂತ ಹೇಳಿದ್ದಾರೆ. ಅಲ್ಲಿ ರೈತರು ಯಾರು ಇಲ್ವಾ? ಹೆಂಗೆ ಮಾಡ್ತೀರಿ? ರೈತರು ಜಮೀನು ಕೊಡಲಿಲ್ಲಾದ್ರೆ
ಅಲ್ವಾ ಸರ್? ನಮ್ಮ ಮಾಧ್ಯಮ ಮಿತ್ರರ ಹತ್ರ ರಿಕ್ವೆಸ್ಟ್ ಮಾಡ್ಕೋತಾರ ನಾವು ಕುಮಾರಣ್ಣವ್ರನ್ನ. ಅಲ್ಲಿ ರೈತರ ತಾನೆ, ಇಲ್ಲೂ ರೈತರ ತಾನೆ. ಸುಮ್ಮನೆ ಎಲ್ಲ ರಾಜಕೀಯನ ಬೆರೆಸ್ಕೊಂಡು ನಾವು ನಮ್ಮ ಪಕ್ಷ ಅನ್ನೋದು, ಅವ್ರು ಆ ಪಕ್ಷ ಅನ್ನೋದು, ಹಿಂಗಾಗಿ ಹಾಳಾಗಿ ಹೋಗೋರೆ ನಾವು. ಋಷಭಾವತಿಗೆ ಡ್ಯಾಮ್ಗೆ ಶುದ್ಧೀಕರಣಕ್ಕೆ ಅಂದ್ಬಿಟ್ಟು ಇದೇ ಕುಮಾರಣ್ಣವ್ರ ಸರ್ಕಾರದಲ್ಲೇ 250 ಕೋಟಿ ಹಾಕಿದ್ರು. ಯಾರೋ ಒಬ್ರು ಕೋರ್ಟ್ಗೆ ಹೋದ್ರು ಅಂದ್ಬಿಟ್ಟು ಅದನ್ನು ಶುದ್ಧೀಕರಣ ಆಗಲೇ ಇಲ್ಲ. ಅವ್ರಿಗೆ ಕೋರ್ಟಿಗೆ ಹೋಗಿರೋನಿಗೆ ಯಾಕೆ ಇಲ್ಲಿ ನಾವು ಮಾಡ್ತಾ ಇದ್ದೀವಲ್ಲ ರೈತರುಗಳು ಸ್ಟ್ರೈಕು, ನಾವು ನೀವೆಲ್ಲ ಸೇರಿಸ್ಕೊಂಡೆ ಯಾಕಪ್ಪ ಏನು ಉದ್ದೇಶಕ್ಕೆ ಹೋಗಿದ್ದೀನಿ ನೀನು ಕೋರ್ಟ್ಗೆ, ನಾ ಇಲ್ಲಿ ಜೀವನ ಮಾಡಬಾ ಗೊತ್ತಾಗ್ತದೆ ಅಂತ ಕೇಳಿದ್ವ ನಾವು. ಸೊ ಇದೆಲ್ಲದರ ನಡುವೆ ಡಿ ಕೆ ಶಿವಕುಮಾರ್ ಅವರಿಗೆ ಇಲ್ಲಿನ ಸ್ಥಿತಿಗತಿನೇ ಗೊತ್ತಿಲ್ಲ. ಇದು ಫಲವತ್ತತೆ ಭೂಮಿ ಇರೋದು ಬರಡು ಭೂಮಿ ಅಂತ ಹೇಳಿ ಎಲ್ಲೋ ಕೂತ್ಕೊಂಡು ಹೇಳ್ತಾರೆ ಅನ್ನೋದು ಆ ಒಂದು ಗ್ರೂಪಿನ ರೈತರ ವಾದ. ಸರ್, ಕುಮಾರಣ್ಣರಿಗಾಗಲಿ ಡಿ ಕೆ ಶಿವಕುಮಾರ್ ಅವರಾಗಲಿ ನನಗಾಗಲಿ ನಮಗೆ ಭೂಮಿ ಬಗ್ಗೆ ಗೊತ್ತಿಲ್ಲ. ನಮ್ಮ ತಂದೆಯವ್ರಿಗೆ ಗೊತ್ತಿದೆ, ನಮ್ಮ ಸ್ನೇಹಿತ ಸಿದ್ದರಾಜು ಗೊತ್ತಿದೆ, ಇಲ್ಲಿ ಚೇರ್ಮನ್ ಗುರುಮೂರ್ತಿಯವ್ರಿಗೆ ಗೊತ್ತಿದೆ. ಈ ಥರದ್ದು ನನ್ನಂತೇರು ಮಾತ್ರ ಹೇಳ್ತಾ ಇರೋದು. ನಿಜವಾದ ರೈತರು ಯಾರು ಹೇಳ್ತಾ ಇಲ್ಲ ಸರ್, ನನ್ನಂತೇರು. ಫಲವತ್ತಾದ ಭೂಮಿನೇ. ಫಲವತ್ತತೆ ಬರೋಕ್ಕೆ ಏನು ಅಂದರೆ ನಿಮ್ಮ ಬೆಂಗಳೂರು ರಚ್ಚು ನೀರು ಬಂದು ಅದು ಗೊಬ್ಬರ ಟೈಪಲ್ಲಿ ಇದ್ದು ಫಲವತ್ತತೆ ಆಗಿ ನಾವು ಎಷ್ಟು ಆದಾಯ ಪಡಿತೀವೋ ಆ ಕಳೆಗೂ ಅಷ್ಟೇ ಖರ್ಚಾಗ್ತದೆ. ಹೇಳಿವ್ರ ಈಗ ಇಲ್ಲಿ ಲೋಕಲ್ ಇದು ಸ್ಕೂಲ್ಗೆ ಸರ್ ಒಂದು ಮಿನಿಮಮ್ ಅಂದ್ರೆ 1.25 ಲಕ್ಷ ಇದೆ LKG UKG ಮಕ್ಕಳಿಗೆ. ನಾವೆಲ್ಲ ಓದಿದ್ದು SLC ಗಂಟ 6,500 ರೂಪಾಯಿಗೆ. ಇವತ್ತು ಆಗುತ್ತಾ ಸರ್? ಸೊ ಫೈನಲಿ ನೀವು ನಿಮ್ಮ ಭೂಮಿನ ಸೇಲ್ ಮಾಡ್ತೀರಿ? ಪಡೆದವ್ರು ನಾವೆಲ್ಲ ಆಗಲೇ ಕೊಟ್ಟಿದ್ದೀವಿ ಸರ್. ಯಜಮಾನ್ರೆ ಏನು ಹೇಳ್ತೀರಿ ಸರ್? ಈಗ ಅಕ್ವೈರ್ ಏನು ಆಗ್ತಾ ಇದೆಯೋ ಅದ್ರ ಬಾರ್ಡ್ರಲ್ಲಿರೋರು ನಾವು. ಈಗ ಅಕ್ವೈರ್ ಆಗೋ ಲ್ಯಾಂಡ್ಗೆ ಹೋಗ್ತಾ ಇರೋದು ಕೆಂಗೇರಿ ಮೋರಿ ನೀರೇ. ಅದರಿಂದ ಫಲವತ್ತಾಗಿ ಕಾಣಿಸ್ತದೆ. ಆ ನೀರು ಪಂಪ್ ಸೆಟ್ಟಿಂದ ತಗೊಂಡು ಹೋಗಿಲ್ಲ ಅಂದರೆ ಫಲವತ್ತಿಲ್ಲ, ಬರಡು ಭೂಮಿನೇ. ನಮ್ಮದು ಅಷ್ಟೇ, ನಮ್ಮದು 6 ಎಕರೆ ಜಮೀನಿದೆ ಪಕ್ಕದಲ್ಲಿ. 6 ಎಕರೆಗೂ ನಾವು ಪಂಪ್ ಸೆಟ್ ನೀರನ್ನೇ ಚಾನಲ್ಗೆ ಪಂಪ್ ಸೆಟ್ ಮಾಡಿಕೊಂಡು ನೀರು ತಗೋತಾ ಇದ್ದೀವಿ. ಆ ಕೆಂಗೇರಿ ಮೋರಿ ನೀರು ನಾವು ಬೂಟ್ ಹಾಕ್ಕೊಂಡು ನೀರು ಕಟ್ಟಿದ್ರೆ, ಕೈ ಹಾಕಿದ್ರೆ ಕಜ್ಜಿ ಕೆರಿತಾ ಇರಬೇಕು, ಕಾಲು ಹಾಕಿದ್ರು ಅಷ್ಟೇ ಮೈ ಕೈ ಎಲ್ಲ ಕಟ್ತಾ. ಯಾರು ತಪ್ಪದು? ತಪ್ಪು ಯಾರ್ದು ಅಂತಂದರೆ ನೀರಿಲ್ಲದೆ ಇರೋದು ನಾವು ಉಪಯೋಗಿಸ್ಕೊತಾ ಇದ್ದೀವಿ. ಅದೇ ಇದನ್ನು ಕೊಳಚೆ ನೀರು ಬರೋದಕ್ಕೆ ಯಾರು ಕಾರಣ? ಕೊಳಚೆ ನೀರು ಬರೋಕ್ಕೆ ಬೆಂಗಳೂರು ಸಿಟಿ ಆಗಿರೋದ್ರಿಂದ ಕಾರಣ. ಇದನ್ನು ಇಷ್ಟೆಲ್ಲ ಪಟ್ಪತ್ಲು ಹೊತ್ತವ್ರಲ್ಲ ರಾಜಕಾರಣಿಗಳು, ಅದನ್ನು ಫಿಲ್ಟ್ರ್ ಮಾಡಿ ಯಾಕೆ ಒದಗಿಸ್ಕೊಡ್ಬಾರ್ದು? ಫಿಲ್ಟ್ರ್ ಮಾಡಿ ಒದಗಿಸ್ಕೊಟ್ಟಿದ್ರೆ ಕುಡಿಯೋ ನೀರೇ ಫಿಲ್ಟರ್ ಮಾಡಿ ಕೊಡೋದೇ ದೊಡ್ಡ ಅಪರೂಪ. ಅಂಥದ್ರಲ್ಲಿ ನೀವು ಬೆಳೆಯಕ್ಕೆ ಫಿಲ್ಟರ್ ಕೇಳ್ತಿದ್ದೀರಾ? ಬಾಯಲ್ಲಿ ಹೇಳ್ತಾರೆ ಅಷ್ಟೇ, ಮಾಡಿ ಯಾರು ತೋರಿಸಲ್ಲ. ಈಗ ಅವ್ರದ್ದು ಪ್ರತಿಷ್ಠೆ, ಈಗ ಕುಮಾರಸ್ವಾಮಿ ಅವ್ರದ್ದೊಂದು ಪ್ರತಿಷ್ಠೆ ನಂದು ಗೆಲ್ಲಬೇಕು ಅಂತ. ಈಗ ಡಿ ಕೆ ಶಿವಕುಮಾರ್ದು ಒಂದು ಪ್ರತಿಷ್ಠೆ. ನಾವು ಕುಮಾರಣ್ಣವ್ರು ಮಾಡಿದ್ರು ಮಾಡ್ತೀವಿ, ಕುಮಾರಣ್ಣವ್ರು ಮಾಡಿದ್ರಲ್ವೇ ಯಾಕೆ ಕ್ಯಾನ್ಸಲ್ ಮಾಡಬಾರ್ದಾಗಿತ್ತು? 20 ವರ್ಷ ಬೇಕಾಗಿತ್ತಾ ಕ್ಯಾನ್ಸಲ್ ಮಾಡೋಕ್ಕೆ? 2ನೇ ಸಾರಿ ಚೀಫ್ ಮಿನಿಸ್ಟರ್ ಆದರು, ಕ್ಯಾನ್ಸಲ್ ಮಾಡ್ಬೋದಾಗಿತ್ತಲ್ಲ, ಯಾಕೆ ಬಿಟ್ಟರು ರೆಡ್ ಝೋನ್ನಲ್ಲಿ? ಈಗ ಒಂದು ಮದುವೆ ಮಾಡಬೇಕು, 1/2 ಎಕರೆ ಜಮೀನಿರು ವ್ಯವಸಾಯ ಮಾಡಿ ಉದ್ಧಾರ ಅಂತೂ ಯಾರೂ ಆಗಲಿಲ್ಲ. ಊಟ ಮಾಡ್ಬೋದು ಹೊಟ್ಟೆ ತುಂಬ, ಮೈ ತುಂಬ, ಬಟ್ಟೆನೂ ಹಾಕೊಳ್ಳೋದು ಕಷ್ಟ ಅದೇ ವ್ಯವಸಾಯದಲ್ಲಿ. ರೇಷ್ಮೆಗೆ ಊಟ ತೊಗೊಂಡೋದ್ರೆ ಕಟ್ಟಾಯ್ತವೆ, ಕೆಟ್ಟ ನೀರಿಂದು ನಿಮ್ಮದು ಕಟ್ಟಾಯ್ತವೆ ನೂಲು ಅಂತ ಕಡಿಮೆ ಬೆಲೆ ತೊಗೋತಾರೆ. ಯಾವುದು ನಾವು ತರಕಾರಿನೂ ಅಷ್ಟೇ ಬೆಳೆಯೋದು ಕಷ್ಟ ಅದೇ. ಹಿಂಗೆ ಬೇರೆ ಯಾರು ಬೇಕಾದರೆ ಏನು ಸುಳ್ಳು ಹೇಳ್ಕೊಬೋದು. ನಾನು ಈ ವಯಸ್ಸಲ್ಲಿ ವ್ಯವಸಾಯ ಮಾಡ್ತಾಯಿದ್ದೀನಿ, ಮಾಡೋದ್ರಿಂದ ನಾನು ತೆಂಗು ಅಡಿಕೆ ಕಟ್ಟಿದ್ದೀನಿ. ಅದಕ್ಕೂ ರೋಗ ರುಜಿನ ಬರ್ತಾ ಇರ್ತವೆ, ಮೆಡಿಸನ್ ಹೊಡಿತಾ ಇರಬೇಕು. ಒಂದು ರೇಷ್ಮೆ ಬೆಳಿಬೇಕಾದ್ರೆ ರೇಷ್ಮೆಯಲ್ಲಿ 25,000 ಆದಾಯ ಬಂದರೆ 5,000 ಉಳಿಯಲ್ಲ, ಮೆಡಿಸನ್ಗೆ ಹೋಯ್ತದೆ ಎಲ್ಲ ಹೊಡೆಯೋಕ್ಕೆ. ಕಳೆ ಜಾಸ್ತಿ ಇರುತ್ತೆ ನೀರಲ್ಲಿ. ಹಿಂಗಾಗಿ ಈಗ ಅಕ್ವೈರ್ ಆಗೋದ್ರಿಂದ ಇನ್ನೂ ಬಡ ರೈತರುಗಳಿಗೆ ಇವರೆಲ್ಲ BJPಯವರು, ದಳದವರು, ಕಾಂಗ್ರೆಸ್ನವರು ಒಟ್ಟಾಗಿ ಇನ್ನೂ ಒಂದು ಸ್ವಲ್ಪ ದುಡ್ಡು ಕೊಟ್ಟರೆ, ಇನ್ನೂ 50 ಲಕ್ಷನೋ 1 ಕೋಟಿನೋ ಕೊಟ್ಟರೆ ರೈತರಿಗೆ ಅನುಕೂಲ ಆಯ್ತದೆ. ಮೊದಲು ಪ್ರತಿಷ್ಠೆ ಬಿಡಬೇಕು, ಪ್ರತಿಷ್ಠೆ ಬಿಟ್ಟು ರೈತರ ಅನುಕೂಲ ನೋಡಬೇಕು. ಇವ್ರ ಅನುಕೂಲ ನೋಡ್ಕೋತಾವ್ರೆ ಇಬ್ಬರು. ಈಗ 3 ಪಾರ್ಟಿನೂ ಅಷ್ಟೇ, ಇವ್ರು ಒಳ್ಳೇದು ನೋಡ್ಕೋತಾವ್ರೆ, ಅನುಕೂಲ ನೋಡ್ಕೋತಾವ್ರೆ. ಆಯ್ತರ
ಪ್ರತಿಷ್ಠೆ ಬಿಟ್ಟು ರೈತರಿಗೆ ಒಳ್ಳೇದಾಗೋ ಕೆಲಸ ಮಾಡಲಿ. ಏನು ಹೇಳ್ತೀರಿ ಸರ್? ನಾವು ಬನಗಿರಿಯವರು, ಪುಟ್ಟಬಸವಯ್ಯ ಅಂತ. ಇದು 2006 ಪ್ರಾಜೆಕ್ಟ್ ಇದು ಕುಮಾರಣ್ಣ ಅವಾಗ ಮಾಡ್ಬಿಟ್ಟು ಹೋದ್ರು, 2 ಜೂನ್ ಅಂತ ಮಾಡ್ಬಿಟ್ಟು ಹೋದ್ರು. ಈಗ ಬಂದು ಕಾಂಗ್ರೆಸ್ ಪಕ್ಷದವರು ಮಾಡೋಕ್ಕೆ ಬಂದವ್ರೆ. ಆದರೆ ನಾವು ವ್ಯವಸಾಯ ಮಾಡ್ತೀವಿ, ಬಾಳೆ ಹಾಕಿದ್ದೀವಿ, ಇದೆ ಬಾಳೆ ಗಿಡ ಮತ್ತು ತೆಂಗು, ಅಡಿಕೆ ಎಲ್ಲ ಇದೆ. ಬಂದು ನೋಡ್ಬೋದು. ಏನಪ್ಪ ಇವನು ಬಿಳೆ ಬಟ್ಟೆ ಹಾಕ್ಕೊಂಡು ಇಲ್ಲಿ ಬಂದು ಸ್ಟೇಟ್ಮೆಂಟ್ ಕೊಡ್ತಾನೆ ಅಂತ ನಮ್ಮ ತೋಟಕ್ಕೆ ನಾನು ಕರ್ಕೊಯ್ತೀನಿ, ಬಂದು ನೋಡ್ಬೋದು. ಆದರೆ ಯಾರೋ ಹೇಳ್ತಾರೆ ಕೂತ್ಕೊಂಡು ವ್ಯವಸಾಯ ಮಾಡಲ್ಲ, ಅವರೆಲ್ಲೋ ಕೂತ್ಕೊಂಡು ಹೋಟ್ಲಿಗೆ ಕೂತ್ಕೊಂಡು ತರಲೆ ಮಾತಾಡ್ತಾರೆ ಅನ್ಬೋದು. ಬೇಕಾದ್ರೆ ನಮ್ಮ ತೋಟಕ್ಕೆ ಬೇಕಾದ್ರೆ ನೀವು ನಾಳೆನೇ ಬರ್ಬೋದು. ನಾವು ಬಾಳೆ ಹಾಕಿದ್ದೀವಿ, ಅಡಿಕೆ ಎಲ್ಲ ತೋರಿಸ್ತೀನಿ, ತೆಂಗೈತೆ, ಬರ್ರಿ. ಆಮೇಲೆ ಇದು ಕುಮಾರಣ್ಣರು ಮಾಡೋದು ಪ್ರಾಜೆಕ್ಟ್. ಇದು 2006 ಪ್ರಾಜೆಕ್ಟ್. ಇದು ಬ್ರೋಚರ್ ಹೊಡ್ಸಿರೋದು ಕುಮಾರಣ್ಣರೇ. ಕುಮಾರಣ್ಣ ಫೀಲ್ಡಲ್ಲಿ ಹೊಡ್ಸಿದ್ದೇನೆ. ಇದು ನೋಡ್ಕೊಳ್ಳಿ, ಇದು ಕುಮಾರಣ್ಣರ ಫೀಲ್ಡಲ್ಲಿ ಹೊಡ್ಸಿದ್ದೆ ಬ್ರೋಚರು. ಇವಾಗೇನು ಹೊಡ್ಸೋದಲ್ಲ, ನೋಡ್ಕೊಳ್ಳಿ ಬೇಕಾರೆ. ಕುಮಾರಣ್ಣ ಹೊಡ್ಸಿದ್ದೆ ಬ್ರೋಚರ್ ಇದು. ಇವಾಗ ಇವರಿಬ್ರು ಕಿತ್ತಾಡ್ತಲ್ಲಿ ನಮ್ಮ ರೈತ ಹಾಳಾಗೋಯ್ತಾರೆ ಹೊರತು ನಾವಂತೂ ಉದ್ಧಾರ ಆಗ್ತಿಲ್ಲ. 2006ರಿಂದ ಈಗ ಆಲ್ರೆಡಿ 20 ವರ್ಷ ಆಯಿತು. ಯಾವುದೂ ಒಂದು ITBT ಕಂಪ್ನಿ ಬರಲಿಲ್ಲ, ಒಂದು ಲೇಔಟ್ ಬಂದಿಲ್ಲ, ಯಾವ ಬಂದಿಲ್ಲ. ಇವತ್ತೂ ನಾವು ರಚನೀರಲ್ಲಿ ಓದಾಡ್ತಾ ಇದ್ದೀವಿ. ನಮ್ಗೆ ಸಂಪೂರ್ಣವಾಗಿ ಕೊಡೋಕ್ಕೆ ಒಪ್ಪಿಗೆ ಇದೆ. ನಂದು 2.5 ಎಕರೆ ಜಮೀನು ಐತೆ, ಸರ್ವೆ ನಂಬರ್ 26. ನಂದು 2.5 ಎಕರೆ ಜಮೀನು ಐತೆ, ಕೊಡೋಕ್ಕೆ ಸಿದ್ಧವಾಗಿದ್ದೀನಿ. ನಾಳೆ ಬಂದರೂ ನಾನು ಅಳ್ಸೋಕ್ಕೆ ರೆಡಿ ಇದ್ದೀನಿ, ನಾವು ಕೊಡೋಕ್ಕೆ ರೆಡಿ ಇದ್ದೀವಿ. ಆದರೆ ಇದೆಲ್ಲನೂ ಕುಮಾರಣ್ಣ ಮಾಡೋದೆ. ಇವಾಗ ಕುಮಾರಣ್ಣ ಹೇಳ್ತಾರೆ ಮಾಧ್ಯಮದಲ್ಲಿ ಕೂತ್ಕೊಂಡು, ಇವಾಗ ನಾವು ನಮ್ಮ ಕನ್ಸನ್ ಕೂಸು ಅಂತಾರಲ್ಲ, ಆ ಕನ್ಸನ್ ಕೂಸ್ಗೆ ಏನೋ ಒಂದು ಹೆಸರಿಕ್ಕನಂತ ಹೋಗೋ DK ಶಿವಕುಮಾರು ಇಕ್ತಾರೆ ಅಂತ ನಮಗೆ ಭರವಸೆ ಐತೆ. ಕನ್ಸನ್ ಕೂಸ್ಗೆ ಏನೋ ಹೆಸರಿಕ್ತಾರೆ ಅಂತ ಭರವಸೆ ಐತೆ. ಇನ್ನು ಕಾದು ನೋಡೋಣ. ಇವರಿಬ್ರು ಕಿತ್ತಾಡ್ತಲ್ಲಿ ನಮ್ಮ ರೈತರು ಹಾಳಾಗೋಯ್ತಾ ಇದ್ದೀವಿ. ಇದೆಲ್ಲ ರಾಜಕೀಯ ಎಲ್ಲ ಬಿಟ್ಟು ಎಲ್ಲರೂ ರೈತರುಗಳು ಒಂದಾಗಿ ಈ ಪ್ರಾಜೆಕ್ಟ್ನ ಕೈ ಜೋಡಿಸ್ಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ. ನಾವು ವ್ಯವಸಾಯ ಮಾಡ್ತಾಯಿದ್ದೀವಿ. ಅವಾಗ ಕುಮಾರಣ್ಣ ಮಾಡ್ಬೋದಾಯ್ತಲ್ಲ, 2ನೇ ಸತಿ ಮುಖ್ಯಮಂತ್ರಿ ಆದರು, ಮಾಡ್ಬೋದಾಯ್ತಲ್ಲ. ಅವಾಗ 2 ಜೂನ್ ತೆಗೆದು ಏನೋ ಮಾಡ್ಬೇಕಾದ್ರೆ ಮಾಡ್ಬೋದಾಯ್ತಲ್ಲ. ನಮ್ಮ ರೈತರು ಉದ್ಧಾರ ಮಾಡ್ತೀನಿ ಇದ್ರೆ ನಾವು ಕುಮಾರಣ್ಣ ಯಾವುದು ನಮ್ಮ ರೈತರು ಉದ್ಧಾರ ಮಾಡೋಕ್ಕೆ ಯಾವುದು ಬರಲಿಲ್ಲ. ಕುಮಾರಣ್ಣ ಮೇಲೆ ಭಾಳ ಅಭಿಮಾನ ಅದು ಇವತ್ತೂ. ಆದ್ರೆ ಕುಮಾರಣ್ಣ ಮಾಡೋ ಕೆಲಸನ ಅವತ್ತೇ ಮಾಡ್ಬೋದಾಯಿತು. ಇಲ್ಲಿ ಗಂಟೆ ಬರಬೇಕಾದ ಈ ಪ್ರಾಜೆಕ್ಟ್ DK ಶಿವಕುಮಾರ್ಗೆ ಬಿಟ್ಕೊಡ್ಬೇಕಾದಿಲ್ಲ, ಕುಮಾರಣ್ಣನೇ ಮಾಡ್ಬೋದಾಯಿತು. ಯಾಕೆ ಬಿಟ್ಕೊಟ್ರು? ಮತ್ತೀಗ 2ನೇ ಸತಿ ಮುಖ್ಯಮಂತ್ರಿ ಆದಾಗ ಯಾಕೆ ಬಿಟ್ಕೊಟ್ರು? ಮಾಡ್ಬೋದಾಯ್ತು. ಅವ್ರು ಕುಮಾರಣ್ಣ ಮಾಡಿ ನಮಗೂ ಸಂತೋಷ ಆಯಿತು. ಈಗ ಯಾರೋ ಮಾಡ್ತಾವ್ರೆ, ಮಾಡಲಿ ಬಿಡಿ, ಯಾರೋ ಮಾಡ್ತಾವ್ರೆ ಮಾಡಲಿ. ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8803000300. Attica Gold Company.